ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣಗಚ್ಚಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು, ಜಿಂಜರು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ತುಪ್ಪ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಮೆಣಸಿನ ಪುಡಿ, ಮೆಣಸು ಹುರಿದು ಪುಡಿ ಮಾಡಿರೋದು, ಧನಿಯಾ ಪುಡಿ, ಅರಿಶಿನ. ಇದು ಹಸೆ ಖಾರ ಪೇಸ್ಟ್, ಮೆಣಸಿಕಾಯಿ ಪೇಸ್ಟ್ ಮಾಡಿರೋದು, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ, ಉಪ್ಪು, ಒಣ ಖಾರದ ಪುಡಿ. ಇದು ಶೇಂಗಾನ ಹುರಿದು ಪುಡಿ ಮಾಡಿರೋದು, ಕಡಲೆ ಪುಡಿ, ಒಣ ಕೊಬ್ಬರಿ ಪುಡಿ, ಅಕ್ಕಿ ಹಿಟ್ಟು. 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1 ಗ್ಲಾಸ್ ನೀರಿನ ಅಳತೆ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಹಸೆ ಖಾರ ಪೇಸ್ಟ್. ಇದನ್ನು ಕುದಿಯಲು ಬಿಡಿ. ನೀರು ಕುದೀತಾ ಇದೆ. ಇದಕ್ಕೆ 1 ಹಿಟ್ಟಿನ ಅಳತೆಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಆಫ್ ಮಾಡಿ ಈ ರೀತಿ ಇಟ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಇವಾಗ ಕೈಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಕೋಬೋದು. ಈ ಥರ ತಗೊಂಡು ಚಿಕ್ಕದಾಗಿ ಬಾಲ್ಗಳು ರೆಡಿ ಮಾಡ್ಕೋಬೇಕು. ಚಿಕ್ಕ ಬಾಲ್ಗಳು ಈ ಥರ ರೆಡಿ ಮಾಡ್ಕೋಬೇಕು. ಬಾಲ್ಸ್ ರೆಡಿ ಇದೆ. ಇದನ್ನು ಹಬೆಯಲ್ಲಿ ಈ ಥರ ಬೇಯಿಸ್ಕೋಬೇಕು, ಅಥವಾ ಇಡ್ಲಿ ಪಾತ್ರೆಯಲ್ಲಾದ್ರೂ ಬೇಯಿಸ್ಕೋಬೋದು. 10 ನಿಮಿಷ ಅಥವಾ 15 ನಿಮಿಷ ಆದಮೇಲೆ ಅದು ಬೆಂದಿದೆ ಇಲ್ಲೋ ಅಂತ ಈ ಥರ ಮುಟ್ಟಿ ನೋಡಿ. ಓಕೆ, ನೋಡಿ ಇದು ಬೆಂದಿದೆ. ಇದರಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಬೆಳ್ಳುಳ್ಳಿ, ಆನಿಯನ್ಸ್, ಕ್ಯಾಪ್ಸಿಕಮ್, ಅರಿಶಿನ, ಧನಿಯಾ ಪುಡಿ, ಮೆಣಸಿನ ಪುಡಿ, ಉಪ್ಪು. ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಇವೆಲ್ಲ ಪುಡಿಗಳು ಹಾಕೋಬೇಕು. ಸ್ವಲ್ಪ ಕರಿಬೇವು. ಇವಾಗ ರೆಡಿಯಾಗಿರೋ ಬಾಲ್ಸ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಬೇಕು. ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡಿ ಸರ್ವ್ ಮಾಡಿ. ದಿಸ್ ಈಸ್ ಮೈ ಪ್ರೆಸೆಂಟೇಷನ್. ಸವಿಯಲು ಸಿದ್ಧ. ದಿಸ್ ಆಪರ್ಚುನಿಟಿ